ಪ್ರೀತಿ ವೀಕ್ಷಕರೇ, ಹೇಗಿದ್ದೀರಲ್ಲ? ಎಸ್, ಇವಾಗ ನೋಡ್ತಾ ಇದ್ದೀರಾ, ನಮ್ಮ ಅರಣ್ಯ ಸಚಿವರಿಗೆ ಏನೇನು ಗೊತ್ತು, ನಮ್ಮ ರಾಜ್ಯದಲ್ಲಿ ಎಷ್ಟು ಮರಗಳನ್ನು ನೆಡೋದಕ್ಕೆ ಅವರು ಗುರಿ ಹಾಕೊಂಡಿದ್ದಾರೆ ತಿಳ್ಕೊಳ್ಬೇಕಲ್ವಾ? ಎಸ್, ನಮ್ಮ ರಾಜ್ಯದಲ್ಲಿ ಎಷ್ಟು ಅರಣ್ಯವನ್ನ ನಾವು ಹೊಂದಿದ್ದೇವೆ, ಎಷ್ಟು ಅರಣ್ಯವನ್ನ ನಾವು ಇಟ್ಕೊಬೇಕು, ಇದೆಲ್ಲ ಒಂದು ಸಮಗ್ರ ಕಲ್ಪನೆ ಇರಬೇಕಾದ್ದು ಬಹಳ ಮುಖ್ಯ ಒಬ್ಬ ಅರಣ್ಯ ಸಚಿವರಿಗೆ. ಈ ಅರಣ್ಯ ಸಚಿವರನ್ನ ನಾನು ನೋಡಿರಲಿಲ್ಲ, ನೀವು ನೋಡಿರದೇ ಇರ್ಬೋದು, ಆದರೆ ಇವತ್ತು ನಾನು ತೋರಿಸ್ತೀನಿ. ಇವರು ಈಶ್ವರ್ ಖಂಡ್ರೆ ಅಂತ. ಇವರು ನಮ್ಮ ರಾಜ್ಯದ 2023ರಲ್ಲಿ ಪ್ರತಿನಿಧಿಗಳಾಗಿ ವಿಧಾನಸಭೆಯನ್ನ ಪ್ರವೇಶಿಸಿರುವಂತಹ ಬೀದರ್ ಜಿಲ್ಲೆಯ ಪ್ರತಿನಿಧಿ. ಇವರಿಗೆ ತಮ್ಮ ಜಿಲ್ಲೆಯಲ್ಲಿ 5% ಅರಣ್ಯ ಇದೆ. ಹಾಗೆ ರಾಜ್ಯದ ಎಲ್ಲ ಕಡೆಯ ಒಂದು ಅರಣ್ಯ ಎಷ್ಟೆಷ್ಟು ಇದೆ ಅನ್ನುವ ಅರಿವಿದೆ. ಜೊತೆಗೆ ಹೋದ ವರ್ಷ 5 ಕೋಟಿ ಮರಗಳನ್ನು ನೆಡುವಂತಹ ಗುರಿ ಇದ್ರೂ 5,40,00,000 ವೃಕ್ಷವನ್ನ ನೆಟ್ಟಿದ್ದೀವಿ ಅಂತ ಅವರು ಹೇಳ್ಕೊಳ್ತಾರೆ. ಈ ಒಂದು ಭಾಷಣದಲ್ಲಿ ನೀವು ಗ್ರಹಿಸ್ಬೋದು, ಅವರಿಗೆ ದೇವರು ಕಾಡುಗಳ ಬಗ್ಗೆ ಗೊತ್ತು, ಹಾಗೆ ಅರಣ್ಯೀಕರಣ ಮಾಡುವುದರ ಪ್ರಾಮುಖ್ಯತೆ ಗೊತ್ತು, ಅಲ್ಲಿ ಇರುವಂತಹ ಸಮಸ್ಯೆಗಳು ಗೊತ್ತು. ಇದೆಲ್ಲ ಗೊತ್ತಿದ್ದು ಅವರ ಕಾರ್ಯಕ್ರಮದಲ್ಲಿ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆನೂ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಸಂತೋಷಕರವಾದ ವಿಷಯ ಅಲ್ವಾ? ಬನ್ನಿ ಅವರ ಮಾತನ್ನೇ ಕೇಳಿಸ್ಕೊಳ್ಳೋಣ. ದೇವಾಲಯ ಇತ್ತು ಅಂದ್ರೆ ಆ ಬೆಟ್ಟ ಯಾರು ಇವತ್ತು ಅಗಿಯೋದಿಲ್ಲ, ಆ ಬೆಟ್ಟ ಕಡಿಯೋದಿಲ್ಲ. ಹೀಗಾಗಿ ಆ ರೀತಿಯಲ್ಲಿ ಅವ್ರದ್ದೇನು ಮುಂದಾಲೋಚನೆ ಇತ್ತು, ಇವತ್ತು ಅದು ಬದಲಾಗಿದೆ. ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ ಅರಣ್ಯ ನಾಶ ಆಗ್ತಾ ಇದೆ, ಮರ ಗಿಡ ಇದ್ದಂಥದ್ದು ಇವತ್ತು ಅನೇಕ ರೀತಿಯಲ್ಲಿ ನಾವು ಯೋಜನೆಗಳು ತರಬೇಕು ಅಂತ ಹೇಳಿ ಪ್ರಗತಿ ಹೆಸರ ಮೇಲೆ ಸಾವಿರಾರು ಇವತ್ತು ಮರಗಳು ನೆಲಕ್ಕುರುಳ್ತಾ ಇದ್ದಾವೆ. ಇವೆಲ್ಲ ವಿಷಯಗಳನ್ನು ನಾವು ಗಮನದಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳು, ಇದರ ಜೊತೆಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಅನೇಕ ಕೈಗಾರಿಕೆಗಳು ಬರ್ತಾ ಇದ್ದಾವೆ, ಹೆಜಾರ್ಡಸ್ ವೇಸ್ಟ್ ಬರ್ತದೆ, ಈ ತ್ಯಾಜ್ಯ ಬರ್ತದೆ. ಸಂಸ್ಕರಣೆ ಮಾಡಿದಂತ ತ್ಯಾಜ್ಯ ನೀರು ನಾವು ನದಿಗೆ ಬಿಡ್ತೀವಿ, ಕೆರೆಗಳಿಗೆ ಬಿಡ್ತೀವಿ. ಆ ಕಲುಷಿತ ನೀರು ಕುಡಿದು ಜನ ಇವತ್ತು ಅಸ್ವಸ್ಥರಾಗ್ತಾ ಇರ್ತಕ್ಕಂಥದ್ದು, ಸಾಯ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಈ ಪ್ರಕೃತಿ ಪರಿಸರ ಉಳಿಸ್ಬೇಕಾಗ್ತದೆ. ಅದು ಉಳಿಸ್ಬೇಕು ಅಂತ ಹೇಳಿದ್ರೆ ಇವತ್ತು ಮರ ಗಿಡಗಳು ನಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಪಾಲನೆ ಪೋಷಣೆ ಮಾಡುವಂಥದ್ದು, ಬೆಳೆಸುವಂಥದ್ದು ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಕಾಳಜಿ ವಹಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ಅರಣ್ಯ ಸಚಿವರಾದ್ಮೇಲೆ ಇವತ್ತು ಅವರ ಸೂಚನೆ ಅಂತೆ ಹೋದ ವರ್ಷ ನಾವು 5 ಕೋಟಿ ಸಸಿ ನೆಡ್ತೀವಿ ಅಂತ ಹೇಳಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ 5,40,00,000 ಸಸಿ ನೆಟ್ಟಿದ್ದೇವೆ. ಮೈಸೂರಿನಲ್ಲಿ 20 ಲಕ್ಷ ಸಸಿ ಹೋದ ವರ್ಷ ನೆಟ್ಟಿದ್ದೇವೆ. ಈ ವರ್ಷ 11 ಲಕ್ಷ ಸಸಿಗಳು ತಯಾರಿದ್ದಾವೆ. ಈಗ ಬೇಗ ಮಳೆ ಆಗಿದೆ, ಮುಂಗಾರು ಮಳೆ, ಆ ಸಸಿ ನೆಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬರೀ ಸಸಿ ನೆಡುವುದು ಅಷ್ಟೇ ಅಲ್ಲ, ವಾಸನ ಕೇಳ್ತಾರೆ. ಪ್ರಗತಿ ಪರಿಶೀಲನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೇಳಿದ್ರು, 5 ಕೋಟಿ 10 ಕೋಟಿ ಅಂತ ಹೇಳ್ತಾ ಇದ್ದೇವೆ, ನಿಜವಾಗಿದೆಯಾ? ನಾನು ಅದಕ್ಕೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಎಷ್ಟು ಸಸಿ ಬದುಕುಳಿದಿದ್ದಾವೆ, 3 ವರ್ಷ 5 ವರ್ಷ 10 ವರ್ಷ ಇದೊಂದು ಸಲಹೆ ಕೊಟ್ಟಿದ್ರು. 3 ವರ್ಷ ನಿರ್ವಹಣೆ ಇಲ್ಲ, 10 ವರ್ಷದೊಳಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ. ಅದಕ್ಕೆ ಈ ಸಲ ಇಲಾಖೆ ವತಿಯಿಂದ ಜಿಯೋ ಟ್ಯಾಗ್ ಮಾಡಿ 3ನೇ ತಪಾಸಣೆ ಆಡಿಟ್ ಮಾಡಿಸಿ 3 ತಿಂಗಳ ಒಳಗಾಗಿ ಎಷ್ಟು ಸಸಿ ಎಲ್ಲೆಲ್ಲಿ ನೆಟ್ಟಿದ್ದಿದೆ ಅನ್ನುವಂಥದ್ದು ವರದಿಯನ್ನು ಸರ್ಕಾರಕ್ಕೆ ತರಿಸಿಕೊಂಡು ಅದನ್ನು ಇವತ್ತು ಮಾಧ್ಯಮಗಳಿಗೆ ಜನರ ಮುಂದೆ ಇಕ್ತೀವಿ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ಈ ರೀತಿಯಲ್ಲಿ ನಾವು 5 ವರ್ಷದಲ್ಲಿ 25 ಕೋಟಿ ಸಸಿ ನೆಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ
ಮೊನ್ನೆ ನಡೆದಂತಹ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಸಿ ನೆಡಲಿಕ್ಕೆ ಅರಣ್ಯ ಇಲಾಖೆಗೆ ಇನ್ನೂ ಆಯವ್ಯಯದಲ್ಲಿ ಏನು ಹಣ ಮೀಸಲಿಕ್ಕಿದ್ದಾರೆ ಅದಕ್ಕಿಂತಲೂ 100 ಕೋಟಿ ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾರೆ. ಇವತ್ತು ಮೈಸೂರು ಭಾಗ ಇವೆಲ್ಲ ಅದೃಷ್ಟವಂತರಿದ್ದೀರಿ. ಯಾಕಂದ್ರೆ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ 5%ಗಿಂತ ಕಡಿಮೆ ಇದೆ ಅರಣ್ಯ. ಇವತ್ತಿಲ್ಲಿ ಸುಮಾರು 35%, ಚಾಮರಾಜನಗರ ಮೈಸೂರು ಸೇರಿಸಿದೆ. ಮೈಸೂರಲ್ಲಿ 17% ಇದೆ, ಚಾಮರಾಜನಗರದಲ್ಲಿ 55% ಇದೆ. 35ಗಿಂತ ಜಾಸ್ತಿ ಪ್ರತಿಶತ ಅರಣ್ಯ ಕ್ಷೇತ್ರ ಇದೆ. ಸರಾಸರಿ ಮಾನದಂಡದ ಪ್ರಕಾರ ಭೌಗೋಳಿಕ ಪ್ರದೇಶದ 33% ಅರಣ್ಯ ಇರಬೇಕು. ಹೀಗಾಗಿ ಅದನ್ನು ನೀವೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀರಿ. ಅದಕ್ಕೆ ಇಲ್ಲಿರುವಂಥದ್ದು ಮುಖ್ಯವಾಗಿ ಈಗ ಅರಣ್ಯ ಇಲಾಖೆ ವತಿಯಿಂದ ಏನು ಮಾನವ ಪ್ರಾಣಿ ಸಂಘರ್ಷ ಇದೆ, ಇವತ್ತು ಅದಕ್ಕೆ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತಾ ಇದೆ. ಆನೆಯಿಂದ ಇನ್ನು ಬಹಳಷ್ಟು ಮಾನವರ ಜೀವಹಾನಿ ಆಗ್ತಾ ಇದೆ. ಅದನ್ನು ತಡಿಲಿಕ್ಕೆ ಸರ್ಕಾರ ವತಿಯಿಂದ ಈ ವರ್ಷ ವಿಶೇಷವಾಗಿ ಏನು ಅರಣ್ಯದ ಹೊರಗಡೆ ಬರಬಾರದು ಅಂತ ಹೇಳಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನುವಂತ ಸಲಹೆ ಏನಿತ್ತು. 332 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಈಗಾಗಲೇ ಮಾಡಲಾಗಿದೆ. ಹೋದ ವರ್ಷ ಅನುದಾನ ಕಡಿಮೆ ಇದ್ರು ನಾನು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ರೈಲ್ವೆ ಬ್ಯಾರಿಕೇಡ್ಗೂ 100 ಕಿಲೋಮೀಟರ್ ಒಂದೇ ಸಲ ಮಂಜೂರಾತಿ ಕೊಟ್ಟು ಅದಕ್ಕೆ 150 ಕೋಟಿ ರೂಪಾಯಿ ಅನುದಾನದಲ್ಲಿ ಆ ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಆನೆ ಕಾರ್ಯಪಡೆ, ಚಿರತೆ ಕಾರ್ಯಪಡೆ, ಹುಲಿ ಕಾರ್ಯಪಡೆ ಈ ವಿಷಯದ ಬಗ್ಗೆ, ಆನೆಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾನ್ಫರೆನ್ಸ್ ಮಾಡುವಂತ ಒಂದು ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ 5ನೇ ಜೂನ್ಗೆ ವಿಶ್ವ ಪರಿಸರ ದಿನ ಆಚರಣೆ ಮಾಡಿದ್ದೇವೆ. ಆದರೆ ಅವತ್ತು ನೀತಿ ಸಂಹಿತೆ ಇದ್ದ ಕಾರಣ ಸರ್ಕಾರದಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಈಗ ಬೆಂಗಳೂರಿನಲ್ಲಿ ರಾಜ್ಯದಾದ್ಯಂತ ಎಲ್ಲಾ ಕಡೆ ಕನಿಷ್ಠ ಈ ವರ್ಷ 5 ಕೋಟಿ ಸಸಿ ನೆಡಬೇಕು ಅಂತ ಹೇಳಿ 3ನೇ ತಾರೀಕಿಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರ ಕಡೆಯಿಂದ ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಅವತ್ತು ವಿಶೇಷವಾಗಿ ಯಾರು ಪರಿಸರದ ಬಗ್ಗೆ ಕಳಕಳಿ ಇಟ್ಟುಕೊಂಡು ಬಹಳಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ ಅಂತವರಿಗೆ ಪ್ರಶಸ್ತಿ ಕೊಡುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ. ಅದು ಬರೀ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಸಂಚಿಕೆ.